ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಹೋಟೆಲ್ ಶೈಲಿಯಲ್ಲಿ ಪಾಲಕ್ ಪನ್ನೀರ್ ರೋಟಿ, ನಾನ್, ಚಪಾತಿ, ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಯಾವ ರೀತಿ ಮಾಡೋದು ಅಂತ ನೋಡೋಣ. ಸುಮಾರು 2 ಲೀಟರ್ ನೀರನ್ನ ಕಾಯಕ್ಕಿಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಇದು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು. 2 ರಿಂದ 3 ಸಲ ಆದ್ರೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳಿಬೇಕು. ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನ ಉಪಯೋಗ ಮಾಡಿದ್ದೆ, ಅಥವಾ ಸುಮಾರು 4 ಹಿಡಿಯಷ್ಟು. ಕುದಿಯೋ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕೊಂಡ್ಮೇಲೆ ಸುಮಾರು 2 ರಿಂದ 3 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 2 ನಿಮಿಷದ್ಗಿಂತಲೂ ಜಾಸ್ತಿ ಬೇಡ. 2 ನಿಮಿಷ ಆದಮೇಲೆ ಪಾಲಕ್ ಸೊಪ್ಪನ್ನ ತೆಗಿತಾ ಇದ್ದೀನಿ ನೀರಿಂದ. ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿರೋ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ. ಮುಂದೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಇದೇ ನೀರನ್ನ ಉಪಯೋಗ ಮಾಡ್ಕೋಬೋದು. ಪಾಲಕ್ ಸೊಪ್ಪನ್ನ ಬಿಸಿನೀರಿಂದ ತೆಗೆದ ಮೇಲೆ ತಣ್ಣೀರನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪಾಲಕ್ ಪನ್ನೀರ್ಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ. ಸಂಪೂರ್ಣವಾಗಿ ಪಾಲಕ್ ಸೊಪ್ಪು ತಣ್ಣಗಾಗಬೇಕು. ಈಗ ಪಾಲಕ್ ಸೊಪ್ಪು ತಣ್ಣಗಾಗಿದೆ, ಸ್ವಲ್ಪ ಕೂಡ ಬಿಸಿ ಇಲ್ಲ. ನೀರಿಂದ ತೆಗಿತಾ ಇದ್ದೀನಿ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ, ಚಕ್ಕೆ, ಲವಂಗ, ಇದು ಕಟ್ ಮಾಡಿ ಇಟ್ಕೊಂಡಿರೋ 4 ಮೀಡಿಯಂ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ. ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕೋಬೇಕು, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೋಸ್ಕರ. ಎಷ್ಟೇ ಸೊಪ್ಪು ಹಾಕೊಂಡ್ರು ಸೊಪ್ಪು ಬೆಂದ ಮೇಲೆ ಕಡಿಮೆ ಆಗೋಗುತ್ತೆ ಕ್ವಾಂಟಿಟಿ ಜಾಸ್ತಿ ಮಾಡಲಿಕ್ಕೆ ಬೇರೆ ಪದಾರ್ಥಗಳನ್ನ ಜಾಸ್ತಿ ಹಾಕೋಬೇಕು. 5 ರಿಂದ 6 ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಕಲಿಸ್ಕೊಂಡು ಈರುಳ್ಳಿ ಮೆತ್ತಗಾಗಿ ಟ್ರಾನ್ಸ್ಪರೆಂಟ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಈಗ ಈರುಳ್ಳಿನ ಬೇಯಿಸ್ಕೊಂಡಿದ್ದಾಗಿದೆ. 2 ಮೀಡಿಯಂ ಸೈಜ್ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ. ಸುಮಾರು 2 ರಿಂದ 3 ನಿಮಿಷ ಆದಮೇಲೆ ಟೊಮೆಟೊ ಮೆತ್ತಗಾಗಿದೆ. ಇಷ್ಟರ ಮಟ್ಟಿಗೆ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ರುಬ್ಕೋಬೇಕು. ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ, ರುಬ್ಕೋತಾ ಇದ್ದೀನಿ. ಸ್ವಲ್ಪ 1-2 ಚಮಚದಷ್ಟು ನೀರು. ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಕೆ ಮುಂಚೆ ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ರುಬ್ಬಿದ್ದಾಗಿದೆ. ಇದ್ರ ಜೊತೆಗೇನೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕೊಂಡ್ಮೇಲೆ ಮತ್ತೊಮ್ಮೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಣ್ಣ ಚೆನ್ನಾಗಿ ಬಂದಿದೆ. ಹೆಂಚಿನ ಬಿಸಿ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಎಣ್ಣೆ. ಇದು ಪನ್ನೀರು ಸುಮಾರು 1/4 kg ಎಣ್ಣೆಯಲ್ಲಿ ಇದನ್ನ ರೋಸ್ಟ್ ಮಾಡ್ಕೋಬೇಕು, ಕೆಂಪಗೆ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಕೆಂಪಗೆ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ಈಗಿದಾಗಿದೆ. ಮುಂದಿನ ಸ್ಟೆಪ್ಪು, ಫೈನಲ್ ಸ್ಟೆಪ್ಪು. ಬಾಣಲೆ ಇಟ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ. ಎಣ್ಣೆ ಹಾಕೊಂಡ್ಮೇಲೆ ಬೆಣ್ಣೆನ ಹಾಕೊಳ್ಳಿ. ಮೊದಲೇ ಬೆಣ್ಣೆ ಹಾಕೊಂಡ್ರೆ ಸೀದೋಗುತ್ತೆ. ಬೆಣ್ಣೆ ಕರಗಲಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಅಚ್ಕಾರದ ಪುಡಿ. ಇದು ಖಾರ ಜಾಸ್ತಿ ಇರಲ್ಲ, ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಸುಮಾರು 10 ರಿಂದ 20 ಸೆಕೆಂಡ್ ಅಷ್ಟು ಬೇಯಿಸ್ಕೋಬೇಕು. ಈ ಮಸಾಲೆಗಳನ್ನ ಸಿದಿಸ್ಕೋಬಾರ್ದು. 20 ಸೆಕೆಂಡ್ ಆದಮೇಲೆ ರುಬ್ಕೊಂಡಿದ್ನಲ್ಲ ಗ್ರೇವಿ, ಅದು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಎಲ್ಲದಕ್ಕೂ ಮೊದಲು ಕಲಿಸ್ಕೊಂಡಿದ್ದಾಗಿದೆ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದನ್ನ ಸೇರಿಸ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ತೆಳುವಾಗೂ ಮಾಡ್ಕೊಳಕ್ ಹೋಗ್ಬೇಡಿ. ಚಪಾತಿ, ಪೂರಿ, ನಾನ್ ಜೊತೆಗೆ ತಿನ್ನೋ ಕನ್ಸಿಸ್ಟೆನ್ಸಿ ಇರಬೇಕು, ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಸುಮಾರು 5 ನಿಮಿಷ ಆದ್ರೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಇದಕ್ಕೆ ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ಅಮೂಲ್ ಕ್ರೀಮ್ ಅಂತ ಸಿಗುತ್ತೆ ಟೆಟ್ರಾ ಪ್ಯಾಕಲ್ಲಿ. ಇದು ಮನೇಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಇದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಲ್ಕೆನೆ ಮನೇಲಿದ್ರೆ ಅದನ್ನ ಮಿಕ್ಸಿಯಲ್ಲಿ 1 ರೌಂಡ್ ಹಾಕೊಂಡು ಕೂಡ ಸೇರಿಸ್ಕೋಬಹುದು. ಇದನ್ನ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಸ್ವಲ್ಪ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಹೋಟೆಲ್ ಸ್ಟೈಲ್ನಲ್ಲಿ ಬರುತ್ತೆ, ಅದೇ ವ್ಯತ್ಯಾಸ. ಕೊನೆಯಲ್ಲಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಹುರಿದಿಟ್ಟಿದ್ನಲ್ಲ ಪನ್ನೀರ್, ಅದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಕಡಿಮೆ ದುಡ್ಡಲ್ಲಿ ಮನೆ ಮಂದಿ ಎಲ್ಲರೂ ತಿನ್ಬೋದು. ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಪ್ರಯತ್ನ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.